ಶ್ಯಾಮ್ ಏನಾಯ್ತು? ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಿಲ್ಲ ತರುಣ್, ಹೀಗೆ ಯೋಚನೆ ಮಾಡ್ತಿದ್ದೆ. ಅದೇನದು? ನನ್ನ ಹತ್ರ ಹೇಳ್ಬಾರ್ದಾ? ಸೀಕ್ರೆಟಾ? ಛೇ ಹಾಗೇನಿಲ್ಲ. ಈ ಮನೇಲಿ ಏನೇನೋ ನಡೀತಾ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಈಗೇನಾಯ್ತು ಶಾನ್ವಿ? ಇನ್ನೇನಾಗ್ಬೇಕು ತರುಣ್? ಹಿತ ಇದ್ದಕ್ಕಿದ್ದ ಹಾಗೆ ದುರ್ಗಾ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ. ನಿನ್ನೆ ತನಕ ಎಲ್ಲದಕ್ಕೂ ದುರ್ಗಾ ಸೆರಗ್ ಹಿಡ್ಕೊಂಡು ಓಡಾಡ್ತಿದ್ದ ಹುಡುಗಿ ಇವತ್ತು ಅವ್ರು ಕಂಡ್ರೇನೆ ಆಗೋದಿಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ದಾಳೆ. ಇನ್ನು ದಾಕ್ಷಾಯಣಿ ಅಮ್ಮ ಮನೆಗೆ ಬಂದ್ರು ಇನ್ನೇನು ಎಲ್ಲ ಸರಿ ಆಗುತ್ತೆ ಅನ್ಕೊಳ್ಳೋ ಅಷ್ಟರಲ್ಲಿ ಮಾಳ್ವಿಕಾ ಅಮ್ಮನು ವಿಚಿತ್ರವಾಗಿ ಆಡ್ತಿದ್ದಾರೆ. ಅವ್ರ ಮನ್ಸಲ್ಲಿ ಏನೋ ನೋವು ಕಾಡ್ತಿರ್ಬೋದು. ಇದನ್ನೆಲ್ಲ ನೆನ್ಸ್ಕೊಳ್ತಾ ಇದ್ರೆ ನಂಗೆ ಮನ್ಸಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಇಷ್ಟೇನಾ ಶಾನ್ವಿ? ಮನೆ ಅಂದಮೇಲೆ ಇದೆಲ್ಲ ನಾರ್ಮಲ್. ಬರೀ ನಮ್ಮ ಮನೆ ಅಲ್ಲ, ಎಲ್ಲರ ಮನೆಯಲ್ಲೂ ಇದೇ ಥರ ಪ್ರಾಬ್ಲಮ್ಸ್ ಇರುತ್ತೆ. ನೀವು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಹೇಗೆ ಹೇಳು? ಬಿ ಕೂಲ್. ಎಲ್ರೂ ಮನೇಲೂ ಪ್ರಾಬ್ಲಮ್ಸ್ ಇರುತ್ತೆ, ಆದ್ರೆ ಅದಕ್ಕೆ ಸರಿಯಾದ ರೀಸನ್ ಇರ್ಬೇಕಲ್ವಾ? ಇಲ್ಲಿ ಹಿತ ದುರ್ಗಾ ಮೇಲೆ ದ್ವೇಷ ಸಾಧಿಸೋಕೆ ಏನ್ ರೀಸನ್ ಇದೆ? ಅದು ಇಷ್ಟು ಸಡನ್ ಆಗಿ. ಮಾಳ್ವಿಕಾ ಅಮ್ಮ ಎಲ್ಲ ಸರಿ ಇದ್ರು ಏನೋ ಕಳ್ಕೊಂಡಿರೋರ್ ತರ ಇರ್ತಾರೆ. ಇದೆಲ್ಲ ಯಾಕೆ ತರುಣ್? ಶಾನ್ವಿ, ನೀನು ತುಂಬ ಡೀಪಾಗಿ ಥಿಂಕ್ ಮಾಡ್ತಿದ್ಯಾ. ಅವ್ರ ಮನ್ಸಲ್ಲಿ ಏನಿದೆ ಅಂತ ನಮ್ಗೇನು ಗೊತ್ತು? ಎಲ್ಲ ಸರಿ ಹೋಗುತ್ತೆ, ನೀನು ವರಿ ಮಾಡ್ಕೋಬೇಡ. ಥ್ಯಾಂಕ್ಸ್ ತರುಣ್, ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಶಾನ್ವಿ, ಇಟ್ಸ್ ಓಕೆ. ನನ್ನ ಹೆಂಡತಿಗಲ್ದೆ ನಾನಿನ್ನು ಯಾರಿಗೆ ಸಮಾಧಾನ ಮಾಡಲಿ? ನೀನು ಬೇಜಾರು ಮಾಡ್ಕೊಂಡ್ರೆ ಐ ಕಾಂಟ್ ಬೇರ್. ಯಾವುದು ಸರಿ ಹೋಗಲ್ಲ ಶಾನ್ವಿ. ಸಿಚುವೇಶನ್ ಇನ್ನೂ ವರ್ಸ್ಟ್ ಆಗ್ತಾ ಹೋಗುತ್ತೆ. ನೀನು ನೋಡ್ತಿರೋದು ಯಾವುದು ನಿಜ ಅಲ್ಲ. ಇಲ್ಲಿ ಎಲ್ಲರೂ ಅವ್ರ ಬೆನಿಫಿಟ್ಗೋಸ್ಕರ ಡ್ರಾಮಾ ಮಾಡ್ತಿರೋದಷ್ಟೇ. ಯು ಫೂಲ್. ಇದು ನಿಂಗೆ ಅರ್ಥ ಆಗಲ್ಲ. ಎಷ್ಟು ಬೇಗ ಅರ್ಥ ಆಗೋದು ಬೇಡ. ಇವನ್ ನಾನು ಕೂಡ ನನ್ನ ಸ್ವಾರ್ಥಕ್ಕೆ ನಿನ್ನ ಮದುವೆ ಆಗಿರೋದು. ನೋಡ್ತಿರೋ ನಿನ್ನ ಅಣ್ಣನ್ನ ಎಲ್ರೂ ಒಂದಲ್ಲ ಒಂದಿನ ಬೀದಿಗೆ ತಂದು ನಿಲ್ಲಿಸ್ತೀನಿ.